ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಸದಾನಂದ ನಿಮಗೆ ಇಂಗ್ಲಿಷ್ ಕಲಿಕಾ ತರಗತಿಗಳನ್ನ ಇಂಗ್ಲಿಷ್ ಕಲಿಕೆಯ ಅನುಕೂಲಕ್ಕಾಗಿ ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಇಂಗ್ಲಿಷ್ನಲ್ಲಿ ಬರುವಂತಹ ಪ್ರಶ್ನಾರ್ಥಕ ಪದಗಳು WH ವರ್ಡ್ಸ್ ಅನ್ನ ಪರಿಚಯ ಮಾಡಿಸ್ತಾ ಇದ್ದೆ. ಆ ತರಗತಿಯನ್ನ ತಾವೆಲ್ಲರೂ ಆಲಿಸಿದ್ರಿ, ಗಮನ ಇಟ್ಟು ಕೇಳಿ ಅರ್ಥ ಮಾಡ್ಕೊಂಡಿದ್ರಿ ಅಂತ ಹೇಳಿ ಪರಿಗಣಿಸ್ತೇನೆ, ಭಾವಿಸ್ತೇನೆ. ನಾನು ಪ್ರಶ್ನಾರ್ಥಕ ಪದಗಳನ್ನ ವಿವರಿಸುವಂತಹ ಆ ತರಗತಿಯಲ್ಲಿ ವಾಟ್, ಹೂ ಮತ್ತೆ ಹೂಮ್ ಪದಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ವಾಟ್ ಅನ್ನೋದು ವಸ್ತುಗಳಿಗೆ, ಪ್ರಾಣಿಗಳಿಗೆ ಉದ್ದೇಶಿಸಿ ಬಳಸ್ತೇವೆ. ವಾಟ್ ಈಸ್ ಯುವರ್ ನೇಮ್ ಅಥವಾ ವಾಟ್ ಈಸ್ ದಾಟ್, ವಾಟ್ ಈಸ್ ದಿಸ್, ಏನದು, ಏನಿದು. ವಾಟ್ ಅನ್ನೋದು ಗುರುತನ್ನ ಸಾಮಾನ್ಯವಾಗಿ ಪ್ರಾಣಿ ಅಥವಾ ವಸ್ತುಗಳ ಐಡೆಂಟಿಟಿಯನ್ನ ಕೇಳಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಕೆ ಮಾಡೋದು ಅಂತ ಹೇಳಿ ನಾನು ಆ ತರಗತಿಯಲ್ಲಿ ವಿವರಣೆಯನ್ನ ಕೊಟ್ಟಿದ್ದೆ. ಅದೇ ವ್ಯಕ್ತಿಗಳ ಗುರುತನ್ನ ಅರ್ಥ ಮಾಡ್ಕೊಳ್ಬೇಕಾದಾಗ ಯಾರು, ಅನ್ನುವ ಪದವನ್ನ ಬಳಕೆ ಮಾಡ್ತೇವೆ. ಯಾವುದು, ವಾಟ್ ಅನ್ನುವ ಪದ ಬಳಕೆಯಾಗುವ ರೀತಿಗೂ ಹೂ ಅನ್ನುವ ಪದ ಬಳಕೆಯಾಗುವ ರೀತಿಗೂ ವ್ಯತ್ಯಾಸ ಇದೆ, ಭಿನ್ನತೆ ಇದೆ ಅನ್ನೋದನ್ನ ನಾನು ನಿಮಗೆ ಆ ತರಗತಿಯಲ್ಲಿ ಬಿಡಿಸಿ ಹೇಳಿದ್ದೆ. ನಂತರ ಹೂ ಮತ್ತೆ ಹೂಮ್ ಪದಗಳ ನಡುವಿನ ವ್ಯತ್ಯಾಸವನ್ನು ಕೂಡ ವಿವರಿಸಿದ್ದೆ. ಹೂ ಅನ್ನೋದು ಕರ್ತೃವಿನ ಗುರುತನ್ನ, ಸಬ್ಜೆಕ್ಟಿನ ಐಡೆಂಟಿಟಿಯನ್ನ ಕೇಳಿದ್ರೆ ಹೂಮ್, WHOM, ಹೂಮ್ ಪದವು ಕರ್ಮ ಪದದ ಗುರುತನ್ನ, ಐಡೆಂಟಿಟಿಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೋಸ್ಕರ ಬಳಕೆಯಾಗತ್ತೆ ಅನ್ನೋದನ್ನ ಆ ತರಗತಿಯಲ್ಲಿ ವಿವರಿಸಿದ್ದೆ. ಅದೇ ಹೂ ಅನ್ನುವ ಪದ ಇನ್ಫಾರ್ಮಲ್ ಅಂದ್ರೆ ಅನೌಪಚಾರಿಕ ಸಂದರ್ಭದಲ್ಲಿ, ಹಾಗೆ ಹೆಚ್ಚು ಮಾತನಾಡುವಂತಹ ಸ್ಪೋಕನ್ ಇಂಗ್ಲಿಷ್ನ ದೃಷ್ಟಿಯಿಂದ ನೋಡಿದಾಗ ಹೂ ಅನ್ನುವ ಪದ ಹೂಮ್ ಅನ್ನುವ ಪದವನ್ನ ರಿಪ್ಲೇಸ್ ಮಾಡತ್ತೆ. ಹೂಮ್ ಅನ್ನುವ ಪದಕ್ಕೆ ಬದಲಾಗಿ ಹೂ ಅನ್ನುವ ಪದವನ್ನ ನಾವು ಬಳಕೆ ಮಾಡ್ತೇವೆ ಅನ್ನೋದನ್ನು ಕೂಡ ಆ ತರಗತಿಯಲ್ಲಿ ಚರ್ಚಿಸಿದ್ದೆ. ಇವೆಲ್ಲವನ್ನ ನೀವು ನೆನ್ಪಿಟ್ಕೊಂಡಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ. ಈ WH ವರ್ಡ್ಸ್ ಅನ್ನೋದು ಏನಿದೆ, ಪ್ರಶ್ನಾರ್ಥಕ ಪದಗಳು. ಪ್ರಶ್ನೆಯನ್ನ ಕೇಳಲಿಕ್ಕೆ ಇಂಗ್ಲಿಷ್ನಲ್ಲಿ ಬಳಕೆ ಮಾಡಲಿಕ್ಕೆ 9 ಪದಗಳು ಇದಾವೆ. ಅದನ್ನ WH ವರ್ಡ್ಸ್ ಅಂತ ಹೇಳಿ ಕೂಡ ಹೇಳ್ತೇವೆ ಅಂತ ಕೂಡ ನಾನು ನಿಮಗೆ ಆ ತರಗತಿಯಲ್ಲಿ ವಿವರಿಸಿದ್ದೆ. ವಾಟ್, ಹೂ, ಹೂಮ್, ಹೂಸ್, ವೇರ್, ವಿಚ್, ವೆನ್, ವೈ. ಇದರ ಜೊತೆಗೆ ಇನ್ನೊಂದು ವಿಶೇಷವಾದಂತಹ ಪದ ಇದೆ, ಹೌ, HOW, ಹೌ. ಇಷ್ಟು ಪದಗಳನ್ನ ನಾವು WH ವರ್ಡ್ಸ್ ಅಥವಾ ಕ್ವಶನ್ ವರ್ಡ್ಸ್ ಅಂತ ಹೇಳಿ ಗುರುತಿಸ್ತೀವಿ. ಹೀಗೆ ಇಂಗ್ಲಿಷ್ನಲ್ಲಿ ಪದಗಳನ್ನ ನಾವು ಅರ್ಥ ಮಾಡಿಕೊಳ್ಳೋ ಕಾರಣಕ್ಕೆ ಅಥವಾ ನಮ್ಮ ಕಲಿಕೆಗೆ ಅನುಕೂಲ ಆಗ್ಲಿ ಅನ್ನುವ ಒಂದೇ ಒಂದು ಕಾರಣಕ್ಕೆ ಅವುಗಳಿಗೆ ಬೇರೆ ಬೇರೆ ಹೆಸರನ್ನ ಕೊಟ್ಟು ನೆನ್ಪಿಟ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಹಾಗಾಗಿ WH ವರ್ಡ್ಸ್ ಅಂತ ಏನ್ ಹೇಳ್ತಾ ಇದ್ದೀನಲ್ಲ, ಇದೊಂದು ಸರಳವಾದಂತಹ ವರ್ಗೀಕರಣ. ಇದನ್ನ ಪ್ರನೌನ್ ಆಗಿಯೂ ಕೂಡ ಇಂಗ್ಲಿಷ್ನಲ್ಲಿ ಗುರುತಿಸ್ತಾರೆ. ಇಂಗ್ಲಿಷ್ನ ವ್ಯಾಕರಣದಲ್ಲಿ ಅವನ್ನ ಪ್ರನೌನ್, ಹಾಗೆ ರಿಲೇಟಿವ್ ಪ್ರನೌನ್, ಹೀಗೆ ಬೇರೆ ಬೇರೆ ಹಂತದ ಪದಗಳ ಹೆಸರಿನಲ್ಲಿ ಗುರುತಿಸ್ತಾರೆ. ಆದ್ರೆ ನಾವು ಕಲಿಯುವ ಹಂತದಲ್ಲಿ ಇವುಗಳನ್ನ ಸರಳವಾಗಿ ನೆನ್ಪಿಟ್ಕೊಂಡು ಸರಳವಾದ ಉದಾಹರಣೆಗಳ ಮೂಲಕ ಸರಳವಾದಂತಹ ವಾಕ್ಯಗಳನ್ನ ಪ್ರಯೋಗ ಮಾಡಿ ಅಭ್ಯಾಸ ಮಾಡಿ ಕಲಿಯೋದು ಯಾವತ್ತಿಗೂ ಒಳ್ಳೆಯದು. ಹಾಗಾಗಿ ಈ ಪದಗಳನ್ನ ನಾನು ನಿಮಗೆ WH ವರ್ಡ್ಸ್ ಅಂತ ಕಲಿಸ್ಕೊಡ್ತಾ ಇದ್ದೀನಿ. ಆಗ್ಬೋದಲ್ವಾ? ವಾಟ್ ಅನ್ನೋದ್ರ ಬಗ್ಗೆ ಈಗ ನಾನು ಹೇಳಿದೆ, ಹೂ ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಹೇಳಿದೆ, ಹಾಗೆ ಹೂಮ್ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಹೇಳಿದೆ.
ಈ ಹೂಸ್ ಅನ್ನೋ ಪದ ಇದೆಯಲ್ಲ, WHOSE, ಮತ್ತೊಮ್ಮೆ ಹೇಳ್ತೇನೆ, WHOSE, ಹೂಸ್, ಯಾರದ್ದು, ಯಾರದ್ದು. ಹೂಸ್ ಬುಕ್ ಈಸ್ ದಿಸ್, ಹೂಸ್ ಬುಕ್ ಈಸ್ ದಿಸ್, ಈ ಪುಸ್ತಕ ಯಾರದ್ದು, ಯಾರಿಗೆ ಸೇರಿದ್ದು ಅನ್ನೋ ಅರ್ಥದಲ್ಲಿ ಬಳಕೆ ಆಗತ್ತೆ. ಹೂಸ್, ಯಾರದ್ದು, ಯಾರಿಗೆ ಸೇರಿದ್ದು. ದಿಸ್ ಈಸ್ ಮೈ ಬುಕ್, ಹೂಸ್ ಬುಕ್ ಈಸ್ ದಿಸ್, ದಿಸ್ ಈಸ್ ಮೈ ಬುಕ್, ಇದು ನನ್ನ ಪುಸ್ತಕ, ಮೈ ಬುಕ್. ಸೊ ಹೂಸ್ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಾಗ ಯಾರಿಗೆ ಸೇರಿದ್ದು ಅಂತ ಹೇಳಿ ವಿವರವನ್ನ ಬಯಸ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂತ ಹೇಳಿ ಅರ್ಥ. ಮೈ ಬುಕ್ ಅಂತ ಹೇಳಿದಾಗ ನಿಮಗೆ ನಾನು ಹಿಂದಿನ ಕೆಲವು ತರಗತಿಗಳಲ್ಲಿ ಪ್ರನೌನ್ಗಳ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೆ, ತರಗತಿಯನ್ನ ನಡೆಸಿದ್ದೆ. ಅದು ನಿಮಗೆ ನೆನಪಿದೆ ಅಂತ ಅನ್ಕೊಳ್ತೇನೆ. ಮೈ ಮತ್ತೆ ಮೈನ್, MY ಮೈ, ಇನ್ನೊಂದು MINE ಮೈನ್ ಅಂತ ಹೇಳಿ. ಮೈ ಗುಂಪಿನ ಪದಗಳ ಬಳಕೆ ಬಗ್ಗೆ ಕೂಡ ನಾನು 2 ತರಗತಿಗಳಲ್ಲಿ ವಿವರಿಸಿದ್ದೆ. ಹಾಗೆ ಮೈನ್ ಗುಂಪಿನ ಪದಗಳ ಬಗ್ಗೆ 1 ತರಗತಿಯಲ್ಲಿ ವಿವರಿಸಿದ್ದೆ. ಇದು ನೆನಪಿದೆ ಅಂತ ಅನ್ಕೊಳ್ತೇನೆ. ಒಂದು ವೇಳೆ ಮರ್ತು ಹೋಗಿದ್ರೆ, ಮೈ ಗುಂಪಿನ ಪದಗಳೇನಿದಾವಲ್ಲ ಅವು ಒಂದು ನೌನಿನ ಜೊತೆ ಬಳಕೆ ಆಗತ್ತೆ. ಮೈ ಬುಕ್, ಮೈ ನೇಮ್, ಮೈ ಟೀಚರ್, ಮೈ ಪೇರೆಂಟ್ಸ್, ಮೈ ಕ್ಲಾಸ್ಮೇಟ್ಸ್, ಮೈ ಕಂಟ್ರಿ, ಯುವರ್ ಫ್ರೆಂಡ್ಸ್, ಹೀಗೆ ಮೈ, ಅವರ್, ಯುವರ್, ಹಿಸ್, ಹರ್, ಇಟ್ಸ್, ದೇರ್, THEIR, ದೇರ್, ಅವರ. ಸೊ ಯಾರಿಗೆ ಸೇರಿದ್ದು ಅನ್ನುವಂತಹ ವಿವರವನ್ನ ಇವು ಕೊಡುತ್ತವೆ. ಈ ಮೈ ಗುಂಪಿನ ಪದಗಳು ಯಾವಾಗ್ಲೂ ನೌನಿನ ಜೊತೆ, ಅಂದ್ರೆ ಒಂದನ್ನ ಪೊಸೆಸ್ ಮಾಡಿರ್ತವೆ, ಹೊಂದಿರ್ತವೆ. ಇವುಗಳಿಗೆ ಪೊಸೆಸಿವ್ ಪ್ರನೌನ್ಸ್ ಅಂತ ಕೂಡ ಹೆಸರಿಟ್ಟು ಕರೀತಾರೆ. ಪೊಸೆಸಿವ್ ಪ್ರನೌನ್ಸ್, ಅದನ್ನ ನೆನ್ಪು ಮಾಡ್ಕೊಳ್ಬಹುದು. ಹಾಗೆ ನೌನ್ಗಳ ಜೊತೆ ಬಳಕೆ ಮಾಡದೇ ಇರುವಂತ ಇನ್ನೊಂದು ಪ್ರನೌನ್ ಕೂಡ ಇದೆ. ಅದನ್ನ ಮೈನ್ ಅಂತ ಕರೀತಾರೆ. ಮೈನ್, MINE ಇಂಗ್ಲಿಷ್ ನಲ್ಲಿ ಮೈನ್ ಅಂತ ನಾಮಪದ ಕೂಡ ಇದೆ. ಅದನ್ನ ಗಣಿ, ಮೈನ್ಸ್, ಮೈನ್, ಗಣಿ ಅನ್ನೋ ಅರ್ಥದಲ್ಲಿ ಬಳಕೆ ಮಾಡ್ತಾರೆ. ಆದ್ರೆ ಇಲ್ಲಿ ಮೈನ್ ಅನ್ನೋದನ್ನ ನನ್ನದು, ನಂದು ಅನ್ನೋ ಅರ್ಥದಲ್ಲಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೊ ಹೂಸ್ ಬುಕ್ ಈಸ್ ದಾಟ್, ಮೈನ್, ನಂದು ಅಂತ ಹೇಳ್ಬೋದು. ನನ್ನ ಪುಸ್ತಕ ಅಂತಾನು ಹೇಳ್ಬೋದು, ಮೈ ಬುಕ್ ಅಂತ ಉತ್ತರ ಕೊಡಬಹುದು. ಇನ್ನೊಂದು ನಂದು, ನನ್ನದು ಅನ್ನೋ ಅರ್ಥದಲ್ಲಿ ಬಳಕೆ ಕೂಡ ಮಾಡಬಹುದು. ಸೊ ಹೀಗೆ ಹೂಸ್ ಅನ್ನುವ ಪ್ರಶ್ನೆ ಪದ ಪ್ರಶ್ನಾರ್ಥಕ ಪದ. ಹೂಸ್ ಅನ್ನುವ ಪ್ರಶ್ನಾರ್ಥಕ ಪದ ಯಾರಿಗೆ ಸೇರಿದ್ದು ಅನ್ನುವ ಮಾಹಿತಿಯನ್ನ ಕೇಳಿ ಪಡ್ಕೊಳ್ತದೆ. ಸೊ ಹೂಸ್ ಅನ್ನುವ ಪದ ನೀವು ನೆನಪು ಮಾಡಿಕೊಂಡ್ರೆ, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಮೈ ಮತ್ತು ಮೈನ್ ಗುಂಪಿನ ಪದಗಳನ್ನ ನೆನಪು ಮಾಡ್ಕೋಬೇಕು. ಸೊ ಮೈ ಮತ್ತೆ ಮೈನ್ ಗುಂಪಿನ ಪದಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಂತ ಅಂದ್ರೆ ಹೂಸ್ ಅನ್ನುವ ಪದವನ್ನ ಕೂಡ ಅರ್ಥ ಮಾಡ್ಕೊಳ್ಳೋದು. ಹೂಸ್ ಅನ್ನೋ ಪದ ಅರ್ಥ ಆದ್ರೆ ಮೈ, ಮೈನ್ ಪದವನ್ನ ಅರ್ಥ ಮಾಡ್ಕೊಳ್ಬಹುದು. ಮೈ ಅಥವಾ ಮೈನ್ ಪದವನ್ನ ನೀವು ಅರ್ಥ ಮಾಡ್ಕೊಳ್ಳೋದು ಅಂತಾದಾಗ ಹೂಸ್ ಪದದ ಬಗ್ಗೆ ಕೂಡ ನೀವು ನೆನಪು ಮಾಡ್ಕೊಳ್ಳೋದು. ಸೊ ಹೀಗೆ ಒಂದು ಇನ್ನೊಂದಕ್ಕೆ ಸಹಾಯವನ್ನ ಮಾಡುತ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ನಂತರ ವೆನ್ ಅನ್ನೋ ಪದವನ್ನ ತೆಗೆದುಕೊಳ್ಳೋಣ. ವೆನ್ ಅಂದ್ರೆ ಯಾವಾಗ, ಟೈಮ್ ರೆಫರೆನ್ಸ್ ಅನ್ನ ಕೇಳುತ್ತೆ. ಟೈಮ್ ರೆಫರೆನ್ಸ್ ಅಂದ್ರೆ ಸಮಯದ ಕುರಿತು ನಮಗೆ ಮಾಹಿತಿ ಅಗತ್ಯ ಇದ್ದಾಗ ನಾವೇನ್ ಮಾಡ್ತೇವೆ, ವೆನ್ ಅನ್ನುವಂತಹ ಪ್ರಶ್ನಾರ್ಥಕ ಪದವನ್ನ ಬಳಸಿ ಪ್ರಶ್ನೆಯನ್ನ ಕೇಳ್ತೇವೆ.
ವೆನ್ ಆರ್ ಯು ಕಮಿಂಗ್? ನೀನು ಯಾವಾಗ ಬರ್ತಾ ಇದ್ದೀಯಾ? ವೆನ್ ಆರ್ ಯು ಕಮಿಂಗ್? ನೀನ್ ಯಾವಾಗಪ್ಪ ಬರ್ತೀಯಾ? ವೆನ್ ಆರ್ ಯು ಗೋಯಿಂಗ್? ನೀನ್ ಯಾವಾಗ ಹೋಗ್ತೀಯಾ? ಸೊ ಇಲ್ಲಿ ವೆನ್ ಅನ್ನುವ ಪದ ಟೈಮ್ ಅನ್ನ ನೆನಪಿಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ವೆನ್ ಅನ್ನುವ ಪದ, ಈ ವೆನ್ ಅನ್ನುವ ಪದ ಸಮಯದ ಕುರಿತು ಮಾಹಿತಿಯನ್ನ ಕೇಳಲಿಕ್ಕೆ ಅಥವಾ ಅದರ ಬಗ್ಗೆ ಇನ್ನೊಬ್ಬರಿಗೆ ನೆನಪನ್ನ ಮಾಡಲಿಕ್ಕೆ ವೆನ್ ಅನ್ನುವ ಪದ ಬಳಕೆ ಆಗತ್ತೆ. ಯಾವಾಗ? ಈ ವೆನ್ ಅನ್ನುವ ಪದವನ್ನ ನೀವು ನೆನಪು ಮಾಡಿಕೊಂಡ ತಕ್ಷಣ ಅಥವಾ ವೆನ್ ಅನ್ನುವ ಪದವನ್ನ ನೀವು ಕಲಿಯೋದಕ್ಕೆ ಹೋದಾಗ ನಿಮಗೆ ತಕ್ಷಣ ನೆನಪಾಗಬೇಕಾಗಿರೋದು ಪ್ರೆಪೋಸಿಷನ್ಗಳು, ಕಾಲಸೂಚಕ ಪ್ರಿಪೋಸಿಷನ್ಸ್ ಅಥವಾ ಪ್ರೆಪೋಸಿಷನ್ಸ್ ಅಂತ ಹೇಳ್ತೇವೆ. ವೆನ್ ಆರ್ ಯು ಕಮಿಂಗ್? ಅಟ್ 9 o'clock. 9 ಗಂಟೆಗೆ. ಅಟ್ 9 o'clock. ವೆನ್ ಈಸ್ ದ ಕ್ಲಾಸ್? ಅಟ್ 9:30 tomorrow. ನಾಳೆ 9:00 ಸೊ ಹೀಗೆ ವೆನ್ ಅನ್ನೋದು ಸಮಯವನ್ನ ಸೂಚಿಸುವ ಪದ ಆಗಿರುತ್ತೆ ಅಥವಾ ಸಮಯದ ಕುರಿತು ಮಾಹಿತಿಯನ್ನು ಕೇಳಲು ಬಳಸುವ ಪದ ಆಗಿರುತ್ತೆ. ಹಾಗಾಗಿ ವೆನ್ ಅನ್ನೋದು ಅ ಕ್ವಶನ್ ವರ್ಡ್ ದಟ್ ಸೀಕ್ಸ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟೈಮ್. ಸಮಯದ ಕುರಿತು ಮಾಹಿತಿಯನ್ನ ಪಡೆಯುವ ಉದ್ದೇಶವನ್ನ ಹೊಂದಿರುವಂತಹ ಪದ ವೆನ್ ಆಗಿರುತ್ತೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ಈ ವೆನ್ ಅನ್ನೋದು ಯಾವಾಗ ಅನ್ನೋದಿಕ್ಕೆ ಉತ್ತರವನ್ನ ಪಡ್ಕೊಳ್ಬೇಕಾದ್ರೆ ಪ್ರೆಪೋಸಿಷನ್ಗಳ ಸಹಾಯವನ್ನ ಪಡ್ಕೊಳ್ಳುತ್ತೆ ಅಂತ ನಾನು ಹೇಳಿದೆ ಅಲ್ವಾ? ಹಾಗೆ ಈ ಪ್ರೆಪೋಸಿಷನ್ಗಳ ಸಹಾಯ ಇಲ್ಲದೆ ಉತ್ತರಿಸಲಿಕ್ಕೆ ಆಗದೇ ಇರುವ ಇನ್ನೊಂದು ಪದ ಯಾವುದಪ್ಪ ಅಂತ ಹೇಳಿದ್ರೆ ವೇರ್. WHERE, ವೇರ್. ಈ ವೇರ್ ಅನ್ನುವ ಪದ ಇದೆಯಲ್ಲ, ಇದನ್ನ ಬಹಳಷ್ಟು ಬಾರಿ ಇನ್ನೊಂದು ಪದದ ಉಚ್ಚಾರಣೆಯ ಜೊತೆ ಗೊಂದಲ ಮಾಡಿಕೊಳ್ಳೋದನ್ನ ನಾನು ಗಮನಿಸಿದ್ದೇನೆ. ಹಾಗೆ ನೋಡಿದ್ರೆ ಈ ಎರಡು ಪದಗಳ ನಡುವೆ ಯಾವುದೇ ಗೊಂದಲ ಇರಬಾರ್ದು, ಯಾಕಂದ್ರೆ ಎರಡು ಬೇರೆ ಬೇರೆ ಗುಂಪಿಗೆ ಸೇರುವಂತಹ ಪದಗಳಾಗಿದ್ದಾವೆ. ಆದ್ರೂ ಸ್ವಲ್ಪ ಉಚ್ಚಾರಣೆಯ ಅಭ್ಯಾಸದ ದೋಷದಿಂದ, ಪ್ರೊನೌನ್ಸಿಯೇಷನ್ ನಲ್ಲಿ ನಾವು ಮಾಡುವಂತಹ ಮಿಸ್ಟೇಕ್ ನಿಂದಾಗಿ ಈ ಎರಡರ ನಡುವೆ ಗೊಂದಲವನ್ನ ಇಟ್ಕೊಂಡ್ಬಿಟ್ಟಿದೀವಿ. ಒಂದು WHERE, ವೇರ್. ಇನ್ನೊಂದು WERE, ವರ್. ಈ WERE ಪದವನ್ನ WHERE ಪದದ ಉಚ್ಚಾರಣೆಯ ಜೊತೆ ಗೊಂದಲ ಮಾಡಿಕೊಳ್ಬಾರ್ದು. ಎರಡರ ಉಚ್ಚಾರಣೆ ಬೇರೆ. WHERE ಪದವನ್ನ ವೇರ್ ಅಂತ ಹೇಳಿ ಉಚ್ಚರಿಸಬೇಕು. WERE ಪದವನ್ನ ವರ್ ಅಥವಾ ವರ್ ಅಂತ ಹೇಳಿ ಉಚ್ಚರಿಸೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಈ ವರ್ ಪದ ARER ಪದದ ಪಾಸ್ಟ್ ರೂಪ ಆಗಿರುತ್ತೆ. ARER ಅದರ ಭೂತಕಾಲದ ರೂಪ ವರ್ ಆಗಿರುತ್ತೆ. WERE, ವರ್. ಆದ್ರೆ WHERE ಅನ್ನೋದು ವೇರ್ ಅನ್ನುವ ಪ್ರಶ್ನಾರ್ಥಕ ಪದ ಆಗಿರುತ್ತೆ. ಈ ಎರಡನ್ನ ನಾವು ಗೊಂದಲ ಮಾಡಿಕೊಳ್ಬಾರ್ದು. ಈ ವೇರ್ ಅನ್ನೋ ಪದ ಎಲ್ಲಿ ಅನ್ನೋ ಮಾಹಿತಿಯನ್ನ ಕೇಳುತ್ತೆ. ಎಲ್ಲಿ ಎಕ್ಸಾಮ್ ಇದೆ, ಯಾವಾಗ? ವೆನ್. ಎಲ್ಲಿ? ವೇರ್. ವೇರ್ ಈಸ್ ಯುವರ್ ಎಕ್ಸಾಮ್? ಓ, ಮೈ ಎಕ್ಸಾಮ್ ಈಸ್ ಅಟ್ ಸರಗೂರು. ವೇರ್ ಇಸ್ ಯುವರ್ ಎಕ್ಸಾಮಿನೇಷನ್ ಸೆಂಟರ್? ಈಗ ದ್ವಿತೀಯ PUC ಪರೀಕ್ಷೆ 2 ಪರೀಕ್ಷೆಗಳು ನಡೆಯುತ್ತೆ. ಹಾಗೆ SSLC ಪರೀಕ್ಷೆ 2 ಪರೀಕ್ಷೆಗಳು ಕೂಡ ಪ್ರಾರಂಭ ಆಗ್ತಾ ಇದ್ದಾವೆ. ಈ 2 ಪರೀಕ್ಷೆಗಳನ್ನ ನೀವು ಯಾರಾದ್ರೂ ತಗೊಂಡಿದ್ರೆ, ಸೆಕೆಂಡ್ PUC ಎಕ್ಸಾಮ್ 2 ತಗೊಂಡಿದ್ರೆ, ಹಾಗೆ ಮುಂದೆ ಬರ್ತಾ ಇರುವಂತ SSLC ಎಕ್ಸಾಮ್ 2 ಗೆ ನೀವು ಯಾರಾದ್ರೂ
ಬರಿತಾ ಇದ್ರೆ, ಪರೀಕ್ಷೆನ ತೆಗೆದುಕೊಂಡಿದ್ರೆ, ನಿಮಗೆ ನಿಮ್ಮ ಫ್ರೆಂಡೋ ಅಥವಾ ನಿಮ್ಮ ಟೀಚರೋ ಮತ್ತಾರೋ ನಿಮ್ಮ ಮನೆಯವರು ಕೇಳ್ತಾರೆ, ವೇರ್ ಈಸ್ ಯುವರ್ ಎಕ್ಸಾಮ್ ಸೆಂಟರ್, ನಿನ್ನ ಎಕ್ಸಾಮ್ ಸೆಂಟರ್ ಎಲ್ಲಿ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಬೋದು ಅಟ್ ಮೈಸೂರ್ ಅಥವಾ ಅಟ್ ಸರಗೂರು ಅಥವಾ ಅಟ್ ಕೋಟೆ ಅಥವಾ ಅಟ್ ಬೆಂಗಳೂರು, ಹೀಗೆ. ಸೊ ವೇರ್ ಅನ್ನೋದು ಎಲ್ಲಿ ಅನ್ನುವ ಮಾಹಿತಿಯನ್ನ ಕೇಳತ್ತೆ. ಒಂದು ವಿಷಯ ನೀವೇನ್ ನೆನ್ಪಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಪ್ರಶ್ನೆ ಕೇಳೋದೇನೆ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ. ವೆನ್ ಈಸ್ ಯುವರ್ ಎಕ್ಸಾಮ್ ಅಂತ ನಾನು ಕೇಳಿದ್ರೆ, ನಿನ್ನ ಪರೀಕ್ಷೆ ಯಾವಾಗ ಪ್ರಾರಂಭ ಆಗತ್ತೆ ಅಂತ ನನಗೆ ಗೊತ್ತಿಲ್ಲ, ಹಾಗಾಗಿ ನಿನ್ನನ್ನು ನಾನು ಕೇಳ್ತಾ ಇದ್ದೇನೆ, ಮಾಹಿತಿಯನ್ನ ಕೊಡು ಅನ್ನೋ ಅರ್ಥನ ಕೊಡುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗೆ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ, ನಿನ್ನ ಹೆಸರು ನನಗೆ ಗೊತ್ತಿಲ್ಲಪ್ಪ, ನೀನು ಅದರ ಮಾಹಿತಿಯನ್ನ ಸ್ವಲ್ಪ ಕೊಡ್ತೀಯಾ, ನಿನ್ನ ಹೆಸರೇನು, ವಾಟ್ ಈಸ್ ಯುವರ್ ನೇಮ್. ಸೊ ಹೀಗೆ ಈ ಪ್ರಶ್ನಾರ್ಥಕ ಪದಗಳೇನಿದಾವಲ್ಲ ಅವುಗಳನ್ನ ಬಳಸ್ಕೊಂಡು ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನ ಸಿದ್ಧ ಮಾಡಿಕೊಂಡು ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಶ್ನೆಯನ್ನ ಕೇಳೋದ್ರ ಮೂಲಕ ನಮಗೆ ಅಗತ್ಯವಿರುವ ಮಾಹಿತಿಯನ್ನ ಪಡ್ಕೊಳ್ತೇವೆ. ಇದು ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಯಾಕೆ ಈ ಪದಗಳು ಬಳಕೆ ಆಗತ್ತೆ, ವೈ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಹೌ ಅನ್ನೋದು ಗೊತ್ತಾಗೋದಿಲ್ಲ, ಹೌ ಟು ಯೂಸ್ ಅನ್ನೋದು ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ವಾಟ್ ಏನು ಅನ್ನೋದು ಎಷ್ಟು ಮುಖ್ಯನೋ, ವೈ ಯಾಕದನ್ನ ಬಳಸ್ತೇವೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಈ ವೈ ಅನ್ನುವ ಪದ ಇಲ್ಲದೆ ಹೋದ್ರೆ, ವೈ ಅನ್ನುವ ಪ್ರಶ್ನೆ ನಿಮ್ಮಲ್ಲಿ ಇರದೆ ಹೋದರೆ ನಿಮಗೆ ಯಾವುದೇ ಕಲಿಕೆ ಆಗ್ಲಿಕ್ಕೆ ಅವಕಾಶ ಇರಲ್ಲ. ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಈ ವೇರ್ ಅನ್ನೋ ಪದನ ಹೇಳ್ತಾ ಇದ್ದೆ ಅಲ್ವಾ, ವೇರ್ ಅಂದ್ರೆ ಜಾಗದ ಕುರಿತು ಮಾಹಿತಿಯನ್ನ ಕೇಳತ್ತೆ ಅನ್ನೋದು ನಿಮ್ಗೀಗ ಅರ್ಥ ಆಗಿದೆ, ಹೌದಲ್ಲ? ಸರಿ, ಈಗ ಈ ವೇರ್ ಪದ ಹಾಗೆ ವೆನ್ ಪದ, ಹೂಸ್ ಪದವನ್ನ ಈ ತರಗತಿಯಲ್ಲಿ ಅರ್ಥ ಮಾಡ್ಕೊಂಡ್ವಿ. ಇನ್ನೊಂದು ಪದ ಇದೆ, ವಿಚ್, ಯಾವುದು. ಈ ವಿಚ್ ಅನ್ನೋ ಪದ ಇದೆಯಲ್ಲ, ಇದು ಬಹಳ ವಿಶೇಷವಾದಂತಹ ಪದ. ವಿಚ್ ಅನ್ನೋದು, ಈ ವಿಚ್ ಅಂತ ಹೇಳಿದಾಗ ಇಂಗ್ಲಿಷ್ ನಲ್ಲಿ ಇನ್ನೊಂದು ಇದೇ ಉಚ್ಚಾರಣೆಯನ್ನ ಹೊಂದಿರುವಂತಹ ಒಂದು ಪದ ಇದೆ. ಅದರ ಸ್ಪೆಲ್ಲಿಂಗ್ ಏನಪ್ಪಾ ಅಂದ್ರೆ WITCH, ವಿಚ್. ಈ ವಿಚ್ ಅಂದ್ರೆ ಮಾಟಗಾತಿ ಅನ್ನೋ ಅರ್ಥನ ಕೊಡುತ್ತೆ. ಸೊ ಅದು ವಿಚ್, WITCH, ಇದು WHICH, ವಿಚ್. ಈ ರೀತಿ ಬೇರೆ ಬೇರೆ ಅಕ್ಷರ ಇದ್ದು ಒಂದೇ ತರದ ಉಚ್ಚಾರಣೆಯನ್ನ ಹೊಂದಿದ್ದು ಭಿನ್ನವಾದಂತಹ ಅರ್ಥವನ್ನ ಹೊಂದಿರುವಂತಹ ಇಂಗ್ಲಿಷ್ ಪದಗಳಿಗೆ ಒಂದು ವಿಶೇಷವಾದ ಹೆಸರನ್ನ ಕೊಡ್ತಾರೆ. ಅದೇನು ಅಂತ ಸ್ವಲ್ಪ ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ಸ್ ಅನ್ನ ಕೇಳಿ, ಸಾಧ್ಯ ಆದ್ರೆ ನಿಮ್ ಟೀಚರ್ನು ಕೇಳಿ. ಈ ವಿಚ್ ಅಂತ ಉಚ್ಚಾರಣೆ ಮಾಡೋದಿಕ್ಕೆ 2 ಪದ ಇದಾವಂತೆ. ಒಂದು WHICH, ಇನ್ನೊಂದು WITCH, ವಿಚ್. ಇವಕ್ಕೆ ಏನಂತಾರೆ ಸರ್, ಇದಕ್ಕೆ ಏನಂತಾರೆ ಮಿಸ್ ಅಂತ ಹೇಳಿ ನಿಮ್ಮ ಟೀಚರ್ ಹತ್ರ ಒಂದ್ಸರಿ ಕೇಳಿ. ಉತ್ತರ ಗೊತ್ತಾದ್ರೆ ಹೇಳಿ, ಗೊತ್ತಾಗದಿಲ್ಲ ಅಂತ ಹೇಳಿದ್ರು ಕೂಡ ಕೇಳಿ. ನಾನು ಇನ್ನೊಂದು ತರಗತಿಯಲ್ಲಿ ಅದ್ರ ಬಗ್ಗೆ ಪಾಠ ಹೇಳ್ತೇನೆ. ಈ ವಿಚ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ, ಯಾವುದು ಬೇಕು, ಇದರಲ್ಲಿ ಯಾವುದು. ಈಗ 2 ಪೆನ್ಸಿಲ್ ಇದೆ ಅಂತ ಇಟ್ಕೊಳ್ಳಿ, ಬೇಡ ಪೆನ್ಸಿಲ್ ಬಗ್ಗೆ ಬೇಡ, ಚಾಕ್ಲೇಟ್ ತಗೊಳ್ಳಿ ಅಥವಾ ಐಸ್ ಕ್ರೀಮ್ ತಗೊಳ್ಳಿ ಅಥವಾ ಬಿಸ್ಕೆಟ್ ತಗೊಳ್ಳಿ. ಈಗ ಐಸ್ ಕ್ರೀಮ್ ಅನ್ನ ತಗೊಳ್ಳೋದಾದ್ರೆ ಒಂದು ವೆನಿಲಾ ಐಸ್ ಕ್ರೀಮ್ ಇದೆ, ಇನ್ನೊಂದು ಬೇರೆ ಇನ್ನೊಂದು ಚಾಕ್ಲೇಟ್ ಐಸ್ ಕ್ರೀಮ್ ಇದೆ ಅಂತ ಇಟ್ಕೊಳ್ಳೋಣ. ವಿಚ್ ಒನ್ ಯು ವಾಂಟ್? ದೇರ್ ಇಸ್ ವೆನಿಲಾ ಐಸ್ ಕ್ರೀಮ್ ಅಂಡ್ ದೇರ್ ಇಸ್ ಚಾಕ್ಲೇಟ್ ಐಸ್ ಕ್ರೀಮ್. ವಿಚ್ ಒನ್ ಡು ಯು ವಾಂಟ್? ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಇವೆರಡರಲ್ಲಿ ಯಾವುದು ಬೇಕು? ಸೊ ದಿಸ್ ಇಸ್ ಇಂಗ್ಲಿಷ್ ಬುಕ್, ದಟ್ ಈಸ್ ಕನ್ನಡ ಬುಕ್. ವಿಚ್ ಬುಕ್ ಯು ವಾಂಟ್? ಇದೊಂದು ಇಂಗ್ಲಿಷ್ ಪುಸ್ತಕ,
ಇದೊಂದು ಕನ್ನಡ ಪುಸ್ತಕ, ಇದರಲ್ಲಿ ನಿನ್ಗೆ ಯಾವ್ದು ಬೇಕು? ಸೊ ವಿಚ್ ಅನ್ನೋದು ಈ ಆಯ್ಕೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ, ಪ್ರಶ್ನೆಯನ್ನ ಕೇಳತ್ತೆ. ವಿಚ್. ಸೊ ಇನ್ನೊಂದು, ಈಗ ಬೇಸಿಗೆ ಕಾಲ, ನೀವೊಂದು ಅಂಗಡಿಗೆ ಹೋಗ್ತೀರಿ, ಜ್ಯೂಸ್ ಕೊಡಪ್ಪ ಅಂತ ಕೇಳ್ತೀರಿ. ಅವಾಗ ಅವ್ರು ಹೇಳ್ತಾರೆ, ವಿ ಹ್ಯಾವ್ ಮ್ಯಾಂಗೋ, ಪೈನಾಪಲ್, ಮೂಸಂಬಿ, ಆರೆಂಜ್ ಜ್ಯೂಸ್. ವಿಚ್ ಡು ಯು ವಾಂಟ್ ಟು ಹ್ಯಾವ್ ಸರ್? ಅಥವಾ ವಿಚ್ ಒನ್ ಡು ಯು ಪ್ರಿಫರ್ ಸರ್? ನಿಮಗೆ ಯಾವ್ದು ಬೇಕು ಮೇಡಮ್? ವಿಚ್ ಒನ್ ಡು ಯು ವಾಂಟ್ ಟು ಹ್ಯಾವ್ ಮೇಡಮ್ ಅಂತ ಕೇಳ್ತಾರೆ. ನಮ್ಮ ಹತ್ರ ಇಷ್ಟಿದೆ, ಸೇಬಿದೆ, ದ್ರಾಕ್ಷಿ ಇದೆ, ಮೂಸಂಬಿ ಇದೆ, ಆರೆಂಜ್ ಇದೆ, ಪೈನಾಪಲ್ ಇದೆ, ಮ್ಯಾಂಗೋ ಜ್ಯೂಸ್ ಕೂಡ ಇದೆ. ನಿಮಗೆ ಅದರಲ್ಲಿ ಯಾವುದು ಬೇಕು? ಈ ರೀತಿ ಆಯ್ಕೆ ಮಾಡಿಕೊಳ್ಳುವಂತಹ ವಿಷಯ ಬಂದಾಗ ಅವಾಗ ನಾವೇನ್ ಮಾಡ್ತೇವೆ? ವಿಚ್ ಅನ್ನುವಂತಹ ಪ್ರಶ್ನಾರ್ಥಕ ಪದವನ್ನ ಕೇಳಿ ನಾವು ಮಾಹಿತಿಯನ್ನ ಪಡ್ಕೊಳ್ಳೋದಿಕ್ಕೆ ಮುಂದಾಗ್ತೇವೆ. ಸೊ ಇಲ್ಲಿ ಒಂದು ಮತ್ತೆ ಮತ್ತೆ ನೆನ್ಪಿಟ್ಕೊಳ್ಬೇಕು, ಈ ಪ್ರಶ್ನಾರ್ಥಕ ಪದಗಳನ್ನ ನಾವು ಬಳಸೋದೇ ಪ್ರಶ್ನಾರ್ಥಕ ವಾಕ್ಯಗಳ ರಚನೆಗಾಗಿ. ಯಾಕೆ ಅವನ್ನ ರಚನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ನಮಗೆ ಒಂದು ವಿಷಯದ ಕುರಿತು ಮಾಹಿತಿ, ಇನ್ಫಾರ್ಮೇಶನ್, ವಿಷಯ ಬೇಕಾಗಿರುತ್ತೆ. ಹಾಗಾಗಿ ಈ ಪ್ರಶ್ನೆಯ ಪದಗಳನ್ನ ಬಳಸ್ಕೊಂಡು ಪ್ರಶ್ನೆಯ ವಾಕ್ಯಗಳ ರಚನೆಯನ್ನ ಮಾಡಿ ವಿ ಸೀಕ್ information on something which we want to know. So this seeking information is very important. So you should always understand why WH words are used. Again we are coming to the word why. ಯಾಕೆ ಬಳಸ್ತೇವೆ? ನಂತರ ಈ ಹೌ ಅನ್ನೋ ಪದ ಬಹಳ ವಿಶೇಷವಾದ್ದು. HOW, ಹೌ. ಈ ಉಳಿದ 8 ಪದಗಳು WH ಇಂದ ಶುರುವಾಗುತ್ತೆ. ಹಾಗಾಗಿ WH ವರ್ಡ್ಸ್ ಅಂತ ನೇರವಾಗಿ ಹೇಳ್ಬಿಡಬಹುದು. ಆದ್ರೆ ಈ HOW, ಹೌ ಅನ್ನೋ ಪದ ಇದೆಯಲ್ಲ, ಇದು ಬಹಳ ವಿಶೇಷವಾಗಿ ಬಳಕೆ ಮಾಡುವಂತಹ ಪದ ಆಗಿರುತ್ತೆ. ಮತ್ತೆ ಒಂದು ವಿಶೇಷವಾದಂತ ಪದ ಕೂಡ ಹೌದು. ಯಾಕಂದ್ರೆ WH ವರ್ಡ್ಸ್ ಅಂತ ಹೇಳಿದ್ರೆ ಮೊದಲನೇ ಅಕ್ಷರ W, ಎರಡನೇ ಅಕ್ಷರ H. ಸೊ ಹಂಗಾಗಿ ನೀವು WH ವರ್ಡ್ಸ್ ಅಂತ ಹೇಳೋದನ್ನ ನಾವು ಒಪ್ಕೊಳ್ಬಹುದು ಸರ್. ಆದ್ರೆ ಇಲ್ಲಿ ಮೊದಲನೇ ಅಕ್ಷರ H, ಎರಡನೇ ಅಕ್ಷರ O, ಮೂರನೇ ಅಕ್ಷರ W. ಅದ್ ಹೆಂಗಿದು WH ವರ್ಡ್ ಸರ್ ಅಂತ ನೀವು ಕೇಳಿದ್ರೆ, ಹೌದು, ಈ ಪದ ಇದೇ ಗುಂಪಲ್ಲಿ ಬರುತ್ತೆ, ಆದ್ರೆ ಭಿನ್ನವಾದಂತಹ ಸ್ಪೆಲ್ಲಿಂಗ್ ಅನ್ನ ಹೊಂದಿರುತ್ತೆ. ಆದ್ರೆ ಡಬ್ಲ್ಯೂನು ಇದೆ, ಹೆಚ್ಚು ಕೂಡ ಈ ಪದದಲ್ಲಿ ಇದೆ, ಹೌ ಅಂತ ಹೇಳಿ. ಸೊ ಹೌ ಅಂದ್ರೆ ಯಾವ ರೀತಿಯಲ್ಲಿ, ಯಾವ ರೀತಿಯಲ್ಲಿ. ಸೊ ಈಗ ನಾವು ಹೇಳ್ತೀರಿ, ಸರ್ ಟುಮಾರೋ ಐ ಆಮ್ ವಿಸಿಟಿಂಗ್ ಬೆಂಗಳೂರು. ಸೊ ನಾಳೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಬೆಂಗಳೂರಿಗೆ ಭೇಟಿ ಕೊಡ್ತಾ ಇದ್ದೀನಿ. ಅವಾಗ ನಾನು ಕೇಳ್ತೇನೆ, ಹೌದಪ್ಪ, ಗುಡ್, ಹೌ ಆರ್ ಯು ಗೋಯಿಂಗ್ ಟು ಬೆಂಗಳೂರು? ನೀನ್ ಹೇಗ್ ಹೋಗ್ತಾ ಇದೀಯಾ? ಹೌ ಆರ್ ಯು ಗೋಯಿಂಗ್? ಅವಾಗ ನೀವು ಹೇಳ್ತೀರಿ, ಸರ್ ಐ ಗೋ ಬೈ ಬಸ್, ನಾನು ಬಸ್ಸಲ್ಲಿ ಹೋಗ್ತಾ ಇದ್ದೇನೆ. ಅಥವಾ ಇನ್ ಕೆಲವರು ಹೇಳ್ಬೋದು, ಸರ್ ಐ ಗೋ ಬೈ ಟ್ರೈನ್, ನಾನು ಟ್ರೈನಲ್ಲಿ ಹೋಗ್ತೀನಿ ಅಂತ ನೀವು ಹೇಳ್ಬೋದು. ಸೊ ಹೀಗೆ ಹೌ ಅನ್ನೋದು ಯಾವ ರೀತಿಯಲ್ಲಿ, ಹೌ ಆರ್ ಯು ಗೋಯಿಂಗ್. ಅಥವಾ ಪರೀಕ್ಷೆಯನ್ನ ನೀನು ಹೇಗೆ ಬರದೆ, ಹೌ ಡಿಡ್ ಯು ರೈಟ್. ಅಥವಾ ಪರೀಕ್ಷೆಗೆ ನೀನು ಹೇಗೆ ಓದ್ತಾ ಇದೀಯಾ, ಹೌ ಆರ್ ಯು ಸ್ಟಡಿಯಿಂಗ್, ಹೌ ಆರ್ ಯು ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮ್ಸ್ ಅಂತ ಹೇಳಿ ನಾವು ಕೇಳ್ತೀವಿ ಅಲ್ವಾ. ಸೊ ಹೌ ಅನ್ನೋ ಪದ ಹೆಚ್ಚು ಬಳಕೆ ಮಾಡ್ತಾನೆ ಇರ್ತೀವಿ, ಅದನ್ನ ನೀವು ಅರ್ಥ ಮಾಡ್ಕೊಂತೀರಿ. ಸರಳವಾಗಿರತ್ತೆ, ಸ್ವಲ್ಪ ಗಮನ ಕೊಡಬೇಕು ಅಷ್ಟೇನೆ, ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ನಂತರ ಈ ಹೌ ಅನ್ನೋ ಪದನ ನಾವು ಗಮನಿಸಬೇಕಾದ್ರೆ ಎರಡು ವಿಶೇಷವಾದಂತ ಪ್ರಯೋಗಗಳು ಅದರ ಜೊತೆಗೆ ಬರುತ್ತೆ, ಅದನ್ನ ಸ್ವಲ್ಪ ನಾವು ಗಮನಿಸಬೇಕು. ಹೌ ಮಚ್ ಮತ್ತೆ ಹೌ ಮೆನಿ. ಹೌ ಮಚ್ ಅಂತ ಹೇಳಿದ್ರೆ ಎಷ್ಟು ಪ್ರಮಾಣ, ಹೌ ಮೆನಿ ಅಂತ ಹೇಳಿದ್ರೆ ಎಷ್ಟು ಸಂಖ್ಯೆ. ಹೌ ಮಚ್ ಮೌಲ್ಯ, ಪ್ರಮಾಣದ ಬಗ್ಗೆ ಹೇಳುತ್ತೆ. ಹೌ ಮಚ್ ವಾಟರ್ ಡು ಯು ವಾಂಟ್, ನಿನಗೆ ಎಷ್ಟು ನೀರು ಬೇಕಪ್ಪ, ಪ್ರಮಾಣದಲ್ಲಿ ನೀರು ಬೇಕು ಅಂದ್ರೆ 1 ಲೀಟರ್ ಬೇಕಾ, 2 ಲೀಟರ್ ಬೇಕಾ
ಅಂತ. ಹೌ ಮಚ್ ಮನಿ ಯು ನೀಡ್, ನಿನಗೆಷ್ಟು ಹಣ ಬೇಕು, 10 ರೂಪಾಯಿ ಬೇಕಾ, 20 ರೂಪಾಯಿ ಬೇಕಾ, ಹೀಗೆ ಹೌ ಮಚ್ ಅನ್ನೋ ಪದವನ್ನ ಬಳಸ್ತೇವೆ. ಹೌ ಮೆನಿ ಅಂತ ಹೇಳಿದಾಗ ಹೌ ಮೆನಿ ಪೀಪಲ್ ವರ್ ದೇರ್, ಹೌ ಮೆನಿ ಬಾಟಲ್ಸ್ ಯು ನೀಡ್, ಹೌ ಮೆನಿ ಪೆನ್ಸಿಲ್ಸ್ ಆರ್ ದೇರ್, ಹೀಗೆ ಎಷ್ಟು ಸಂಖ್ಯೆಯಲ್ಲಿ ಎಷ್ಟು ಜನರಿದ್ದಾರೆ, ಹೌ ಮೆನಿ ಎಷ್ಟು ಸಂಖ್ಯೆ ಎಷ್ಟು ಜನರಿದ್ದಾರೆ, ಈ ಅರ್ಥದಲ್ಲಿ ಹೌ ಮೆನಿ ಅನ್ನೋದನ್ನ ಬಳಕೆ ಮಾಡ್ತೇವೆ. ಈಗ ಇದೆಲ್ಲವನ್ನ ನಾನು ನಿಮಗೆ ಕಲಿಸ್ಕೊಡ್ತಾ ಇದ್ದೇನೆ, ಇಂಗ್ಲಿಷ್ ಕ್ಲಾಸ್ ಅನ್ನ ನಡೆಸ್ಕೊಡ್ತಾ ಇದ್ದೇನೆ. ವೈ, ಯಾಕೆ ಅಂತ ಹೇಳಿದ್ರೆ ನೀವು ಇಂಗ್ಲಿಷ್ ಅನ್ನ ಚೆನ್ನಾಗಿ ಬಳಸ್ಲಿ ಅಂತ. ಸರಿ ಸರ್, ಇಂಗ್ಲಿಷ್ ಅನ್ನ ಬಳಸೋದಕ್ಕೆ ನೀವು ನಮಗೆ ಇಂಗ್ಲಿಷ್ ಕಲಿಸ್ಕೊಡ್ತಾ ಇದ್ದೀರಿ, ಆದ್ರೆ ವೈ ಆರ್ ಯು ಯೂಸಿಂಗ್ ಕನ್ನಡ, ಕನ್ನಡ ಬಳಸಿ ನೀವು ಯಾಕೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ದೀರಿ, ನೀವು ಇಂಗ್ಲಿಷಲ್ಲೇ ಯಾಕೆ ಹೇಳ್ಬಾರ್ದು, ವೈ ಡೋಂಟ್ ಯು ಯೂಸ್ ಇಂಗ್ಲಿಷ್ ಓನ್ಲಿ ಟು ಟೀಚ್ ಇಂಗ್ಲಿಷ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನನಗೆ ತುಂಬಾ ಖುಷಿ ಆಗತ್ತೆ. ಇಂಥ ಪ್ರಶ್ನೆ ನಿಮಗೆ ಬರಬೇಕು. ನೋಡಿ, ಈ ವೈ ಅನ್ನೋ ಪದ ಇದೆಯಲ್ಲ, ಯಾಕೆ, WH ವರ್ಡ್ ಅದು ವೈ. ನಿಮಗೆ ವೈ ಐ ಆಮ್ ಟೀಚಿಂಗ್ ಇಂಗ್ಲಿಷ್ ಯೂಸಿಂಗ್ ಕನ್ನಡ ಅಥವಾ ಥ್ರೂ ಕನ್ನಡ ಅಂತ ಹೇಳಿದ್ರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದೆ ಇರುವುದನ್ನ ಕಲಿಯುವುದು, ನೋನ್ ಟು ಅನ್ನೋನ್ ಅಂತ ಹೇಳ್ತಾರೆ. ಈಗ ಎಲ್ರಿಗೂ ಕೇಳ್ತಾ ಇರುವಂತಹ ಬಹುತೇಕ ಎಲ್ಲರಿಗೂ ಕನ್ನಡ ಚೆನ್ನಾಗಿ ಬರುತ್ತೆ. ಹೀಗೆ ಚೆನ್ನಾಗಿ ಬರುವ ಭಾಷೆಯ ಸಹಾಯವನ್ನ ತೆಗೆದುಕೊಂಡು ಚೆನ್ನಾಗಿ ಬರದೇ ಇರುವಂತಹ ಭಾಷೆಯನ್ನ ಕಲಿಯುವ ಪ್ರಯತ್ನವನ್ನ ಮಾಡೋದು. ಹಾಗಾಗಿ ವೈ ಆರ್ ಯು ಯೂಸಿಂಗ್ ಕನ್ನಡ ಟು ಟೀಚ್ ಇಂಗ್ಲಿಷ್ ಅಂತ ನೀವು ಕೇಳಿದ್ರೆ ಟು ಫೆಸಿಲಿಟೇಟ್ ಯುವರ್ ಲರ್ನಿಂಗ್, ನಿಮ್ಮ ಕಲಿಕೆಯನ್ನ ಸುಗಮಗೊಳಿಸ್ಲಿಕ್ಕೆ ನಾನು ಈ ದಾರಿಯನ್ನ ತಗೊಂಡಿದ್ದೇನೆ. ಸೊ ಇಲ್ಲಿ ವೈ ಅನ್ನೋದು ಒಂದು ಕೆಲಸ ನಡೀತಾ ಇದೆ, ಯಾವ ಕಾರಣಕ್ಕಾಗಿ ಆ ಕೆಲಸ ನಡೀತಾ ಇದೆ, ನಡೆಯುತ್ತೆ ಅಥವಾ ನಡೆದಿತ್ತು, ಹೀಗೆ ಒಂದು ಕ್ರಿಯೆಯ ಬಗ್ಗೆ, ಒಂದು ವಿಷಯದ ಬಗ್ಗೆ ಯಾಕಾಗಿ ಅನ್ನುವ ಮಾಹಿತಿ ನಮಗೆ ಬೇಕಿದ್ದಾಗ ನಾವು ವೈ ಪದವನ್ನ ಬಳಕೆ ಮಾಡಿಕೊಳ್ತೇವೆ. ಸೊ ಹೀಗೆ ಈ WH ವರ್ಡ್ಸ್ ಅಂತ ಹೇಳಿದ್ರೆ ವಾಟ್, ಹೂ, ಹೂಮ್, ಹೂಸ್, ವೇರ್, ವಿಚ್, ವೆನ್, ಹೌ, ಕೊನೆಗೆ ವೈ. ಈ 9 ಪದಗಳನ್ನ ನಾವು WH ವರ್ಡ್ಸ್ ಅಂತ ಹೇಳ್ತೇವೆ. ಪ್ರಶ್ನಾರ್ಥಕ ಪದಗಳು, ಕ್ವಶನ್ ವರ್ಡ್ಸ್, ಅವುಗಳ ಸಹಾಯವನ್ನ ತಗೊಂಡು ನಾವು ಪ್ರಶ್ನಾರ್ಥಕ ವಾಕ್ಯಗಳನ್ನ, ಕ್ವಶನ್ ಸೆಂಟೆನ್ಸಸ್ ಅನ್ನ ಫ್ರೇಮ್ ಮಾಡ್ತೇವೆ. ವೈ, ಟು ಗೆಟ್ ಇನ್ಫಾರ್ಮೇಶನ್, ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ. ಇದಿಷ್ಟು ನಿಮಗೆ ಅರ್ಥ ಆಗಿದೆ, ಇದನ್ನ ಒಂದ್ ಕಡೆ ಗುರ್ತು ಹಾಕೊಂಡಿದ್ದೀರಿ, ಮತ್ತೆ ಮತ್ತೆ ಅಭ್ಯಾಸ ಮಾಡ್ತೀರಿ ಅಂತ ಹೇಳಿ ನಾನು ನಂಬಿದ್ದೇನೆ. ಮತ್ತೆ ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.